ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಾಫ್ಟಾಗಿ ಈಸಿಯಾಗಿ ಪೈನಾಪಲ್ ಕೇಸರಿಬಾತ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಂಡ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಒಂದು ಚಿಕ್ಕ ಬೌಲಷ್ಟು ಸಣ್ಣದಾಗಿ ಹೆಚ್ಕೊಂಡಿರೋ ಪೈನಾಪಲ್ಲು, ಒಂದು ಚಿಟಿಕೆಯಾಗಷ್ಟು ಅರಿಶಿನ, 2 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಫುಡ್ ಕಲರ್ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ನನಗೆ ಇಷ್ಟ ಇಲ್ಲ ಹಾಗಾಗಿ ಅರಿಶಿನ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ 1 ಕಪ್ ಆಗಷ್ಟು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಲೈಕ್ ನಿಮಗೆ ಯಾವ್ದ್ಯಾವ್ದು ಬೇಕು ಡ್ರೈ ಫ್ರೂಟ್ಸ್ ಅದನ್ನು ತೊಗೊಳ್ಳಿ. ಮತ್ತು ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಚಿಕ್ಕ ಪ್ಲೇಟ್ ಆಗೋಷ್ಟು 1 ಪ್ಲೇಟಷ್ಟು ರವೆ, ಅದೇ ಪ್ಲೇಟಲ್ಲಿ 3/4 ಪ್ಲೇಟಷ್ಟು ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಆಫ್ ಗೀ ಮತ್ತು ಒಂದು ಎಕ್ಸ್ಟ್ರಾ ಪ್ಲೇಟ್. ಏಕೆ ಅಂತ ಹೇಳಿದ್ರೆ ಮುಂದೆ ಹೇಳ್ಕೊಡ್ತೀನಿ, ಬನ್ನಿ ಏನಕ್ಕೆ ಅಂತ. ಸೊ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ಅದನ್ನು ಫ್ಲೇಮ್ನ ಹಚ್ಚಿಸಿ ಸ್ವಲ್ಪ ಹೀಟ್ ಆಗಲಿಕ್ಕೆ ಬಿಡಬೇಕು. ಅದಾದ ನಂತರ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಗೀ ಹಾಕ್ಕೊಂಡು ಅದಕ್ಕೆ ನಾವು ತಗೊಂಡಿರುವಂತಹ ಎಣ್ಣೆನ ಪೂರ್ತಿ ಹಾಕ್ಕೊಂಡು ಫಸ್ಟು ಎಣ್ಣೆ ಮತ್ತು ತುಪ್ಪ ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಅದನ್ನು ಬಿಸಿ ಮಾಡಿ ನಾವು ಸ್ವಲ್ಪ ಎತ್ತಿಟ್ಕೊಬೇಕು. ಏಕೆಂದರೆ ಎಣ್ಣೆ ನಾವು ಈಗಲೇ ಒಟ್ಟಿಗೆ ಹಾಕೋದಲ್ಲ, ನಾವು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹಾಕೊಬೇಕಾಗುತ್ತೆ. ಹಾಗಾಗಿ ಅದರಲ್ಲಿ ಒಂದು ಹಾಫ್ ಪೋರ್ಷನ್ನ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ದೋ ಅದೇ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಹಾಫ್ ಬೌಲಷ್ಟು ಆಯಿಲು ಅದರಲ್ಲೇ ಇರುತ್ತೆ. ಸೊ ಅದು ಹೆಂಗಿರೋ ಪ್ರೀಟಾಗಿರುತ್ತೆ, ಅದಕ್ಕೇ ನಾವು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ತೊಗೊಂಡಿರ್ತೀವಿ ಅಲ್ವಾ, ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದು ಫ್ರೈ ಆಗಬೇಕು. ಅಂದರೆ ಫುಲ್ ಕುಕ್ ಆಗಬಾರ್ದು, ನಮಗೆ ಅದು ಹಾಫ್ ಕುಕ್ ಆದರೂ ಸಾಕು ಡ್ರೈ ಫ್ರೂಟ್ಸು. ಈಗ ಅದು ಕುಕ್ ಆಗೋಷ್ಟರಲ್ಲಿ ಇಲ್ಲಿ ನಾನು ತೊಗೊಂಡಿರುವಂತಹ ಪ್ಲೇಟಲ್ಲಿ 1 ಬೌಲು ನಾನು ತೊಗೊಂಡಿರುವಂತಹ ಸಣ್ಣ ರವೆಗೆ 3 ಬೌಲಷ್ಟು ನಾನಿಲ್ಲಿ ನೀರು ತೊಗೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೇಟ್ ತೊಗೊಂಡಿರೋದು ಅದೇ ರೀಸನ್ಗೆ ಅಷ್ಟೇ. ಸೊ ಇಲ್ಲಿ ಹಾಫ್ ಕುಕ್ ಆಗಿದೆ ನೋಡಿ ಡ್ರೈ ಫ್ರೂಟ್ಸು. ಫುಲ್ ಕುಕ್ ಆಗೋದು ಅಂದರೆ ಗ್ರೇಪ್ಸ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬರುತ್ತೆ, ಇಲ್ಲ ದಪ್ಪ ಆಗುತ್ತೆ, ಅಷ್ಟಾಗೋ ತನಕ ಬಿಡಬಾರ್ದು. ಈಗ ಅದೆಲ್ಲ ಆಫ್ ಕುಕ್ ಆದಮೇಲೆ ಅದೇ ಡ್ರೈ ಫ್ರೂಟ್ಸ್ ಒಳಗಡೆ ನಾವು ತಗೊಂಡಿರುವಂತಹ ಸಣ್ಣ ರವೆನ ಹಾಕ್ಕೊಂಡು ನೀಟಾಗಿ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ನೀಟಾಗಿ ನಾವು ಇಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಗೈಸ್, ನೀವು ಇಲ್ಲಿ ಎಷ್ಟು ಚೆನ್ನಾಗಿ ರವೆನ ಹುರ್ಕೊತೀರಾ ಅಷ್ಟು ಚೆನ್ನಾಗಿ ನಮಗೆ ಕೇಸರಿಬಾತ್ ಬರುತ್ತೆ. ಈ ಕೇಸರಿಬಾತ್ಗೆ ನೀವು ಯಾವುದೇ ರೀತಿ ಹಾಲು ಹಾಕೋದಿರಲಿ ಮತ್ತೊಂದು ಏನೂ ಬೇಡ, ಆ್ಯಂಡ್ ಫುಡ್ ಕಲರು ಹಾಕೋಂಥ ಅವಶ್ಯಕತೆಯೇ ಇರಲ್ಲ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇನ್ ಕೇಸ್ ತುಪ್ಪ ಇಷ್ಟ ಇಲ್ಲ ಅಂದವರಿಗೆ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ತುಂಬ ಅದು ಫ್ರೈ ಆಗ್ತಾಯಿದೆ. ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೀವು ಅಲ್ಲಲ್ಲಿ ನೋಡ್ತಾ ಇರ್ಬೋದು, ಗ್ರೇಪ್ಸ್ ಎಲ್ಲ ಸ್ವಲ್ಪ ಉಬ್ಬಿ ಬರ್ತಾ ಇದೆ. ಸೊ ಇಷ್ಟು ಆಗಿದ್ರೆ ನಮಗೆ ಅಲ್ಲಿ ರವೆ ಫುಲ್ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ, ಅದು ಫ್ರೈ ಆಗಿದೆ ಅಂತ ಅರ್ಥ. ಸೊ ಅದು ಫ್ರೈ ಆದಮೇಲೆ ನಾವು ತೊಗೊಂಡಿರುವಂಥ ಶುಗರ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ರವೆಲೇ ಫ್ರೈ ಮಾಡ್ಕೊಬೇಕು. ಆ್ಯಂಡ್ ಈ ಥರ ಕೇಸರಿಬಾತೆ ಆಗಲಿ ಉಪ್ಪಿಟ್ಟೆ ಆಗಲಿ ಮಾಡಬೇಕಾದ್ರೆ ಕೋಲ್ಡ್ ವಾಟರ್ ಹಾಕೊಬಾರ್ದು, ಸ್ವಲ್ಪ ಬಿಸಿ ನೀರೇ ಹಾಕೊಬೇಕು. ಏಕೆಂದರೆ ತಣ್ಣೀರು ಹಾಕೊಂಬಿಟ್ರೆ ಗಂಟಾಗೋ ಚಾನ್ಸಸ್ಸು ತುಂಬ ಇರುತ್ತೆ, ಆ್ಯಂಡ್ ಟೇಸ್ಟು ಕೂಡ ನಮಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಬಿಸಿನೀರು ಹಾಕೊಬೇಕು. ಈಗ ನೋಡಿ ರವೆ ಮತ್ತು ಸಕ್ಕರೆ ಎಲ್ಲ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಯಿತು. ಈ ಟೈಮಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂತಹ ಪೈನಾಪಲ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫಸ್ಟ್ ನೀರು ಹಾಕ್ತೇನೆ ಚೆನ್ನಾಗಿ ಒಂದಕ್ಕೊಂದು ಮಿಕ್ಸ್ ಆಗೋಂಗೆ ಫ್ರೈ ಮಾಡ್ಕೊಬೇಕು. ಈಗ ರವೆ ಆವಾಗಲೂ ಒಂದು ಸ್ವಲ್ಪ ಕುಕ್ ಆಗಿರುತ್ತೆ, ಆ್ಯಂಡ್ ಈ ಟೈಮಲ್ಲೂ ಸ್ವಲ್ಪ ಕುಕ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಬಟ್ ನೆನಪಿಡಿ, ಫ್ಲೇಮ್ನ ಕಮ್ಮಿ ಇಡಬೇಕಾಗುತ್ತೆ, ಆಯಿತಾ. ಈಗ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಂಗೆ ಕುಕ್ ಆದಮೇಲೆ ಇಲ್ಲಿ ನಾನು ತಗೊಂಡಿರುವಂತಹ ಚಿಟಿಕೆ ಅರಿಶಿನ ಮತ್ತು 2 ಏಲಕ್ಕಿನ ಕೊಟ್ಟಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದಕ್ಕೊಂದಕ್ಕೆ ಕಲರೆಲ್ಲ ಅಂಟಬೇಕು, ಅರಿಶಿನ ಕಲರು ಅಂತ ಹೇಳಿ ನೀಟಾಗಿ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ನಾವು ಎಷ್ಟು ಪೇಷನ್ಸಿಂದ ಸ್ವೀಟ್ನ ಮಾಡ್ತೀವೋ ಲಾಸ್ಟಲ್ಲಿ ಸ್ವೀಟು ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಅಷ್ಟರಲ್ಲಾಗಲೇ ನೀರು ಕೂಡ ಕುದೀತಾ ಇದೆ. ಆ ಕುದಿಯೋ ನೀರನ್ನ ನಾವು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಂಡಿರೋ ರವೆ ಮಿಕ್ಸ್ಚರ್ಗೆ ಹಾಕೊಬೇಕಾಗುತ್ತೆ. ನೋಡಿ, ನಾವು ಬಿಸಿನೀರು ಅಳತೆಗೆ ತೊಗೊಂಡಿರೋದಕ್ಕೆ ಡೈರೆಕ್ಟ್ ಹಾಕಿದ್ವಿ, ಇಲ್ಲ ಒಬ್ಬೊಬ್ರಿಗೆ ಕಣ್ಣು ಅಳತೆ ಅಂತೆಲ್ಲ ಇರುತ್ತೆ, ಅವ್ರು ಹಂಗೂ ಕೂಡ ಮಾಡ್ಬೋದು. ಈಗ ನೀರನ್ನ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಬಿಟ್ಟು ನಾವು ಒಂದು ಟೇಸ್ಟ್ ಬೇಕಲ್ವಾ, ಒಂದು ಎಕ್ಸ್ಟ್ರಾ ಟೇಸ್ಟ್ ಬೇಕಲ್ವಾ, ಟಚ್ ಬೇಕಲ್ವಾ ಅಂತ ಹೇಳಿ ಇಲ್ಲಿ ನಾನು 1 ಚಿಟಿಕೆ ಆಗಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದಕ್ಕೊಂದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾನು ಒಂದು ಪ್ಲೇಟ್ನ ಮುಚ್ಚಿಟ್ಟು 1 to 2 ಮಿನಿಟ್ಸ್ನ ನಾನು ಇಲ್ಲಿ ಅದು ಪ್ಲೇಟ್ ಮುಚ್ಚಿ ನಾನು ಅದನ್ನು ಫ್ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು ನೀವು ಅದೆಷ್ಟು ಚೆನ್ನಾಗಿ ಕುಕ್ ಆಗಿ ಮೇಲ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ. ಸಖತ್ತಾಗಿರುತ್ತೆ ಮಾತ್ರ, ನೀವು ಕೂಡ ಒನ್ಸ್ ಟ್ರೈ ಮಾಡಿ. ಸೊ ಈ ಥರ ಮನೇಲೇ ಮಾಡಿಕೊಂಡ್ರೆ ಯಾವ ಹೋಟೆಲ್ ರುಚಿನೂ ಇದ್ರ ಮುಂದೆ ಇರಲ್ಲ. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ಕೂಡ ನೋಡಿ, ಆ್ಯಂಡ್ ತಳ ಕೂಡ ಅದು ಹಿಡ್ದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಆ್ಯಂಡ್ ತುಂಬ ಟೇಸ್ಟಾಗೂ ಇತ್ತು. ಸೊ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿ ಕೊಟ್ಟರೆ ನಮ್ಮ ಯಮ್ಮಿಯಾದ ರುಚಿಯಾದ ಪೈನಾಪಲ್ ಕೇಸರಿ ಬಾತ್ ಸಖತ್ತಾಗಿರುತ್ತೆ ಟೇಸ್ಟ್ ಮಾಡೋಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು.